ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಭಾರತ ಮತ್ತು ಯುಎಸ್ ನಡುವೆ ಮಹತ್ವದ ಟ್ರೇಡ್ ಡೀಲ್ ಘೋಷಿಸಲಾಗಿದೆ. ಇದು ಭಾರತ ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಒಪ್ಪಂದ. ಈ ಡೀಲ್ನ ಮೇನ್ ಪಾಯಿಂಟ್ ಏನು ಅಂದ್ರೆ, ಟ್ರಂಪ್ ಭಾರತದ ಸರಕುಗಳ ಮೇಲೆ ಇರುವಂತಹ ತೆರಿಗೆಯನ್ನ 50% ನಿಂದ 18%ಗೆ ಕಮ್ಮಿ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಮೊದಲು ಭಾರತ 25% ಬೇಸ್ ಟ್ಯಾರಿಫ್ ಪ್ಲಸ್ ರಷ್ಯನ್ ಆಯಿಲನ್ನು ತೆಗೆದುಕೊಳ್ತಾ ಇದ್ದದಕ್ಕೆ 25% ಪೆನಾಲ್ಟಿ ಬೇರೆ ಇತ್ತು, ಸೇರಿಸಿ 50% ಟ್ಯಾರಿಫ್ ಇತ್ತು. ಆದರೆ ಈಗ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿದ ನಂತರ ಪೆನಾಲ್ಟಿಯನ್ನು ತೆಗೆದು ಹಾಕಿದೆ ಮತ್ತು ಮೂಲ ತೆರಿಗೆಯನ್ನು ಕಮ್ಮಿ ಮಾಡಿ ನೆಟ್ ಟ್ಯಾರಿಫ್ 18%ಗೆ ಇಳಿಸಿದೆ. ಅಂದರೆ ಮೂಲ ತೆರಿಗೆ 25% ಅನ್ನು ಕಮ್ಮಿ ಮಾಡಿ 15%ಗೆ ಇಳಿಸಿದೆ. ಈ ಬೆಳವಣಿಗೆ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಯು ಎಸ್ ಇಂಡಿಯಾದ ಎಕ್ಸ್ಪೋರ್ಟ್ನ 20%ನಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈಗ ಈ ತೆರಿಗೆ ಕಟ್ನಿಂದಾಗಿ ಭಾರತದ ರಫ್ತು ಉದ್ಯಮಗಳ ಮಾರ್ಜಿನ್ಸ್ ಮತ್ತು ಅದರ ಡಿಮಾಂಡ್ಗೆ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ಸ್ಪರ್ಧಾತ್ಮಕತೆ ದೃಷ್ಟಿಯಿಂದಲೂ ಕೂಡ ಈಗಿನ 18% ತೆರಿಗೆ ಏರಿದೆ. ಇದು ಭಾರತವನ್ನು ಬಿಸ್ನೆಸ್ ದೃಷ್ಟಿಯಲ್ಲಿ ಒಂದು ಸ್ವೀಟ್ ಸ್ಪಾಟ್ಗೆ ತರುತ್ತೆ. ಇತರೆ ಏಷ್ಯನ್ ದೇಶಗಳ ಜೊತೆ ಹೋಲಿಸೋದಾದ್ರೆ ಈ ಟೇಬಲ್ ಅನ್ನು ಒಮ್ಮೆ ನೋಡಿ. ಭಾರತ ಈಗ ವಿಯೆಟ್ನಾಂ, ಬಾಂಗ್ಲಾದೇಶ, ಚೈನಾ ಇನ್ನಿತರ ದೇಶಗಳಿಗಿಂತಲೂ ಹೆಚ್ಚು ಕಾಂಪಿಟೇಟಿವ್ ಆಗಿ ಕಾಣಿಸ್ತಾ ಇದೆ, ಸ್ಪರ್ಧಾತ್ಮಕವಾಗಿ ಕಾಣಿಸ್ತಾ ಇದೆ. ನಮ್ಮ ಪ್ರಧಾನಿಗಳು ಕೂಡ ಬೈ ಅಮೆರಿಕನ್ ಅನ್ನೋ ಕಮಿಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂತೆ ಭಾರತ ಅಮೆರಿಕದ ಇಂಧನ, ಟೆಕ್ನಾಲಜಿ, ಕೃಷಿ, ಕಲ್ಲಿದ್ದಲು ಇನ್ನಿತರ ವಸ್ತುಗಳ ವ್ಯಾಪಾರವನ್ನು $500 ಬಿಲಿಯನ್ ಏರಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಸೆಕ್ಟರ್ಸ್ ಮತ್ತು ಸ್ಟಾಕ್ಸ್ಗೆ ಈ ಅಮೆರಿಕ ಮತ್ತು ಭಾರತದ ನಡುವಿನ ಟ್ರೇಡ್ ಡೀಲ್ನಿಂದ ಹೆಚ್ಚು ಪಾಸಿಟಿವ್ ಎಫೆಕ್ಟ್ ಕಾಣಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಏನಾದರೂ ಡೌಟ್ ಇದ್ದರೆ ತಿಳಿಸಿ. ಲೆಟ್ಸ್ ಬಿಗಿನ್. ಮೊದಲ ಸೆಕ್ಟರ್ ಟೆಕ್ಸ್ಟೈಲ್ ಸೆಕ್ಟರ್. ಇವತ್ತು ಭಾರತ ವಿಶ್ವದ 6ನೇ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಆಫ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಅಪೆರಲ್ ಮತ್ತು 2024ರಲ್ಲಿ ಭಾರತದ ಗ್ಲೋಬಲ್ ಶೇರ್ ಸುಮಾರು 4.1%ಗೆ ಏರಿದೆ. FY25ನಲ್ಲಿ ಅಂದರೆ 2025ರಲ್ಲಿ ವಸ್ತ್ರ, ಜವಳಿ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಒಟ್ಟಿಗೆ ಸೇರಿಸಿ ಭಾರತದ ಒಟ್ಟು ಎಕ್ಸ್ಪೋರ್ಟ್ನ 8.63% ಇದೆ. ವ್ಯಾಲ್ಯೂ ಬಂದು ಸುಮಾರು $37.7 ಬಿಲಿಯನ್. ಅಮೆರಿಕ ಭಾರತದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ಗೆ ಒಂದು ದೊಡ್ಡ ಮಾರ್ಕೆಟ್ ಆಗಿದ್ದು ಸುಮಾರು 29% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯುರೋಪ್ ಮತ್ತು USA ಒಟ್ಟಿಗೆ ಭಾರತದ ಅಪೆರಲ್ ಎಕ್ಸ್ಪೋರ್ಟ್ನ 66% ಕನ್ಸ್ಯೂಮ್ ಮಾಡುತ್ತೆ. ಅಂದರೆ ಭಾರತದ ಜವಳಿ ಮತ್ತು ಉತ್ಪನ್ನಗಳನ್ನು 66% ಕನ್ಸ್ಯೂಮ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಪಾಸಿಟಿವ್ ಪಾಯಿಂಟ್ ಏನು ಅಂದರೆ, ಭಾರತ ಮತ್ತು EU ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ನಂತರದಲ್ಲಿ ಭಾರತದ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಝೀರೋ ಟ್ಯಾರಿಫ್, ಅಂದರೆ ಯಾವುದೇ ತೆರಿಗೆ ಇಲ್ಲ. ಇದು ಲಾಂಗ್ ಟರ್ಮ್ ಸಪೋರ್ಟ್ ಆಗಬಹುದು ಎಕ್ಸ್ಪೋರ್ಟ್ಸ್ಗೆ. ಈ ಬಾರಿಯ ಕೇಂದ್ರ ಬಜೆಟ್ನಲ್ಲೂ ಕೂಡ ಗೌರ್ಮೆಂಟ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್, ಸ್ಕಿಲ್ಲಿಂಗ್ ಇನಿಷಿಯೇಟಿವ್ಸ್ ಮತ್ತು ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಅನ್ನು ಘೋಷಣೆ ಮಾಡಿದೆ, ಮುಖ್ಯವಾಗಿ ಟೆಕ್ಸ್ಟೈಲ್ ಸೆಕ್ಟರ್ಗೆ. ಇದರಿಂದಾಗಿ ಎಂಪ್ಲಾಯ್ಮೆಂಟ್, ಸಸ್ಟೈನಬಿಲಿಟಿ ಮತ್ತು ಕಾಂಪಿಟೇಟಿವ್ನೆಸ್ಗೆ ಬೂಸ್ಟ್ ಸಿಗುತ್ತೆ. ಇದರಲ್ಲಿ ಕೆಲವು ಸ್ಟಾಕ್ಸ್ಗೆ ಹೆಚ್ಚು ಲಾಭ ಆಗಬಹುದು. ಉದಾಹರಣೆಗೆ ಪರ್ಲ್ ಗ್ಲೋಬಲ್, ಇದರ 50% ಎಕ್ಸ್ಪೋಜರ್ USA ಅಂದರೆ ಅಮೆರಿಕಕ್ಕಿದೆ. 3 ವರ್ಷದ ಸೇಲ್ಸ್ CAGR ಬಂದು 18% ಮತ್ತು ಪ್ರಾಫಿಟ್ CAGR 57% ಇದೆ. ಮತ್ತೊಂದು ಸ್ಟಾಕ್ ಅಂದರೆ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಇದರ 67% USA ಎಕ್ಸ್ಪೋಜರ್ ಇದೆ ಮತ್ತು 3 ವರ್ಷದಲ್ಲಿ ಸೇಲ್ಸ್ CAGR 29% ಮತ್ತು ಪ್ರಾಫಿಟ್ CAGR 6% ಇದೆ. ಇನ್ನು ಕೆಲವು US ಎಕ್ಸ್ಪೋಸ್ಡ್ ಕಂಪನೀಸ್ ಈ ಟೇಬಲ್ನಲ್ಲಿದೆ, ನೋಡಬಹುದು. ನಮ್ಮ ಮುಂದಿನ ಸೆಕ್ಟರ್ ಅಂದರೆ ಕೆಮಿಕಲ್ಸ್. ಈ ಸೆಕ್ಟರ್ ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಭಾರತದ ಕೆಮಿಕಲ್ ಇಂಡಸ್ಟ್ರಿ ಮೌಲ್ಯ $220 ಬಿಲಿಯನ್ ಹೆಚ್ಚು ಮತ್ತು 80,000ಕ್ಕೂ ಹೆಚ್ಚು ಕಮರ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಭಾರತ ತಯಾರು ಮಾಡ್ತಾ ಇದೆ. ಏಷ್ಯಾದಲ್ಲಿ ಭಾರತ 3ನೇ ಅತಿ ದೊಡ್ಡ ಕೆಮಿಕಲ್ ಪ್ರೊಡ್ಯೂಸರ್. ಗ್ಲೋಬಲ್ ಲೆವೆಲ್ನಲ್ಲಿ 6ನೇ ಮತ್ತು 14ನೇ ಸ್ಥಾನ ಕೆಮಿಕಲ್ ಎಕ್ಸ್ಪೋರ್ಟ್ಸ್ನಲ್ಲಿದೆ. 2024ರ ಕ್ಯಾಲೆಂಡರ್ ಇಯರ್ನಲ್ಲಿ ಭಾರತ USಗೆ ಅಂದರೆ ಭಾರತ ಅಮೆರಿಕಕ್ಕೆ $2.56 ಬಿಲಿಯನ್ ಮೌಲ್ಯದ ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ, ರಫ್ತು ಮಾಡಿದೆ. ಅದೇ FY25ನಲ್ಲಿ ಇಂಡಿಯಾ ಕೆಮಿಕಲ್ ಎಕ್ಸ್ಪೋರ್ಟ್ ಸುಮಾರು $34.6 ಬಿಲಿಯನ್ ಆಗಿದ್ದು ಇದರಲ್ಲಿ 13% US ಮಾರ್ಕೆಟ್ನಿಂದ ಬರ್ತಾ ಇದೆ. ಚೀನಾದ ಶೇರ್ US ಕೆಮಿಕಲ್ ಇಂಪೋರ್ಟ್ನಲ್ಲಿ 2018ರಿಂದ 22ರಲ್ಲಿ 12.8% ಇತ್ತು, ಆದರೆ 2023ರಿಂದ 24ರಲ್ಲಿ 10%ಗೆ ಇಳಿದಿದೆ. ಭಾರತದ ಶೇರ್ 3.5% ಇದ್ದಿದ್ದು 4%ಗೆ ಸ್ಟೇಬಲ್ ಆಗಿದೆ. ಇದು US ಇಂಡಿಯಾ ಕೆಮಿಕಲ್ ಎಕ್ಸ್ಪೋರ್ಟ್ಗೆ ಒಂದು ಕೀ ಮಾರ್ಕೆಟ್ ಆಗಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ಈ ಸೆಕ್ಟರ್ನಲ್ಲಿರುವಂತಹ ಕೆಲವು ಕೀ ಬೆನಿಫಿಷಿಯರಿ ಸ್ಟಾಕ್ಸ್ ಯಾವುದು ಅಂದರೆ, PI ಇಂಡಸ್ಟ್ರೀಸ್ 21% US ಎಕ್ಸ್ಪೋಜರ್ ಇದೆ. 3 ವರ್ಷದಲ್ಲಿ ಸೇಲ್ಸ್ CAGR 15% ಕೊಟ್ಟಿದೆ, ಪ್ರಾಫಿಟ್ CAGR 25% ಇದೆ.
ಏತರ್ ಇಂಡಸ್ಟ್ರೀಸ್ 15% US ಎಕ್ಸ್ಪೋಜರ್ ಇದೆ. 3 ವರ್ಷದ ಸೇಲ್ಸ್ CAGR ಬಂದು 12%, ಪ್ರಾಫಿಟ್ CAGR ಬಂದು 15%. ಇನ್ನು ಕೆಲವು US ಎಕ್ಸ್ಪೋಸ್ ಸ್ಟಾಕ್ಸ್ ಈ ಟೇಬಲ್ನಲ್ಲಿದೆ, ಕಾಣಬಹುದು. ಮುಂದಿನ ಸೆಕ್ಟರ್ ಆಟೋ ಆನ್ಸಿಲರೀಸ್. ಮೊದಲಿದ್ದ 50% ತೆರಿಗೆ ಕಾರಣದಿಂದಾಗಿ ಆರ್ಡರ್ ಡಿಫರ್ ಆಗಿದ್ದು ಮಾರ್ಜಿನ್ಸ್ ಕಮ್ಮಿ ಆಗಿತ್ತು. ವಿಶೇಷವಾಗಿ ನಾರ್ತ್ ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಇಲ್ಲದ ಫರ್ಮ್ಗೆ ಈ ಸಮಸ್ಯೆ ಆಗ್ತಿತ್ತು. ಆದರೆ ಈಗ ತೆರಿಗೆ ಕಡಿಮೆ ಆಗಿರೋ ಕಾರಣದಿಂದಾಗಿ ಭಾರತದ ಪ್ರೈಸ್ ಕಾಂಪಿಟೇಟಿವ್ನೆಸ್ ಹೆಚ್ಚಾಗಿದೆ. ವಿಶೇಷವಾಗಿ ಈಸ್ಟ್ ಏಷ್ಯನ್ ಸಪ್ಲೈಯರ್ಸ್ಗೆ ವಿರುದ್ಧವಾಗಿ ಇದು ಕಾಂಟ್ರಾಕ್ಟ್ ರಿನಿವಲ್ಸ್ ಮತ್ತು ಇನ್ಕ್ರಿಮೆಂಟಲ್ ಆರ್ಡರ್ಸ್ಗೆ ಪಾಸಿಟಿವ್ ಆಗಿದೆ. ಸ್ಟಾಕ್ಸ್ ಬಗ್ಗೆ ಹೇಳಬೇಕು ಅಂತಾದರೆ ಸೋನಾ BLW 40% US ಮಾರ್ಕೆಟ್ಗೆ ಎಕ್ಸ್ಪೋಜರ್ ಇದೆ. ಸೇಲ್ಸ್ ಮತ್ತು ಪ್ರಾಫಿಟ್ CAGR ಬಂದು ಕಳೆದ 3 ವರ್ಷದಲ್ಲಿ 19% CAGR ದರದಲ್ಲಿ ಹೆಚ್ಚಾಗಿದೆ. ಎರಡನೇದು ರಾಮಕೃಷ್ಣ ಫಾಗಿಂಗ್ 27% US ಎಕ್ಸ್ಪೋಜರ್ ಇದೆ. 3 ವರ್ಷದ ಸೇಲ್ಸ್ CAGR ಬಂದು 20%, ಪ್ರಾಫಿಟ್ CAGR ಬಂದು 27%. ಇನ್ನು ಕೆಲವು US ಎಕ್ಸ್ಪೋಸ್ಡ್ ಸ್ಟಾಕ್ಸ್ ಈ ಟೇಬಲ್ನಲ್ಲಿ ಕಾಣಬಹುದು. ಮುಂದಿನ ಸೆಕ್ಟರ್ ಬಂದು ಕನ್ಸ್ಯೂಮರ್ ಕಂಪನೀಸ್. ಕೆಲವು ಸೆಲೆಕ್ಟೆಡ್ ಕನ್ಸ್ಯೂಮರ್ ಪ್ಲೇಯರ್ಸ್ US ಮಾರ್ಕೆಟ್ ಎಕ್ಸ್ಪೋಜರ್ ಹೊಂದಿರುವವರು ಇದರಿಂದ ಲಾಭ ಪಡೆಯಬಹುದು. ವಿಶೇಷವಾಗಿ ಪ್ಯಾಕೇಜ್ಡ್ ಫುಡ್ ಮತ್ತು ರೈಸ್ ಎಕ್ಸ್ಪೋರ್ಟ್ ಮಾಡೋರು. ಉದಾಹರಣೆಗೆ ಅಮೆರಿಕ ನಮ್ಮ ಮೇಲೆ 50% ತೆರಿಗೆಯನ್ನು ಏರಿಸಿದ್ರಲ್ವಾ, ಆದರೂ ಕೂಡ ಭಾರತದ ರೈಸ್ ಎಕ್ಸ್ಪೋರ್ಟ್ US ಹೆಚ್ಚಾಗಿತ್ತು. ಅಂದರೆ ಅಮೆರಿಕಾಗೆ ಭಾರತ ಅಕ್ಕಿಯನ್ನು ರಫ್ತು ಮಾಡ್ತಾ ಇತ್ತಲ್ಲ, ಅದು ಹೆಚ್ಚಾಗೇ ಇತ್ತು. 2025ರಲ್ಲಿ ಭಾರತದ ಟೋಟಲ್ ರೈಸ್ ಎಕ್ಸ್ಪೋರ್ಟ್ಸ್ 19.4% ಇಯರ್ ಆನ್ ಇಯರ್ ಹೆಚ್ಚಾಗಿ 21.55 ಮಿಲಿಯನ್ ಟನ್ಸ್ ತಲುಪಿದೆ. ಇದರಲ್ಲಿ ನಾನ್ ಬಾಸ್ಮತಿ ಎಕ್ಸ್ಪೋರ್ಟರ್ಸ್ 25% ಏರಿದೆ, 15.15 ಮಿಲಿಯನ್ ಟನ್ಸ್ಗೆ ತಲುಪಿದೆ. ಇನ್ನು ಇದಕ್ಕೆ ರಿಲೇಟೆಡ್ ಸ್ಟಾಕ್ಸ್ ನೋಡೋದಾದ್ರೆ LT ಫುಡ್ಸ್ 39% ರೆವೆನ್ಯೂ US ನಿಂದ ಕಳೆದ 3 ವರ್ಷಗಳಲ್ಲಿ ಬಂದಿದೆ. 17% ಸೇಲ್ಸ್ CAGR ಇದೆ, 27% ಪ್ರಾಫಿಟ್ CAGR ಇದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 12% ಓವರಾಲ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇದೆ. 3 ವರ್ಷದ ಸೇಲ್ಸ್ CAGR ಬಂದು 12% ಇದೆ, ಪ್ರಾಫಿಟ್ CAGR ಬಂದು 9% ಇದೆ. ಇದರ ಜೊತೆಗೆ KRBL ಇಂಡಿಯಾ ಗೇಟ್ ಬಾಸ್ಮತಿ 10% US ಎಕ್ಸ್ಪೋಜರ್ ಅನ್ನು ಹೊಂದಿದೆ. ಇದರ ಜೊತೆಗೆ USA ಭಾರತದ ಶ್ರಿಂಪ್ ಎಕ್ಸ್ಪೋರ್ಟರ್ ಅಂದರೆ ಸಮುದ್ರ ಉತ್ಪನ್ನಗಳ ರಫ್ತಿನಲ್ಲಿ 48% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಟ್ಯಾರಿಫ್ಸ್ ಅಂದರೆ ತೆರಿಗೆ 50%ನಿಂದ 18%ಗೆ ಕಮ್ಮಿ ಆಗಿರುವ ನಂತರದಲ್ಲಿ ಎಕ್ಸ್ಪೋರ್ಟ್ಸ್ ಮತ್ತು ಮಾರ್ಜಿನ್ಸ್ಗೆ ಒಂದು ಸ್ಟ್ರಾಂಗ್ ಬೂಸ್ಟ್ ಸಿಗಬಹುದು. ನೆಕ್ಸ್ಟ್ ಜೆಮ್ಸ್ ಮತ್ತು ಜ್ಯುವೆಲ್ರಿ ಸೆಕ್ಟರ್ ಕೂಡ ಟ್ಯಾರಿಫ್ ರಿಡಕ್ಷನ್ನಿಂದಾಗಿ ತೆರಿಗೆ ಕಡಿಮೆ ಆಗಿರೋದ್ರಿಂದಾಗಿ ಲಾಭ ಪಡಿಬಹುದು. ಯಾಕೆಂದರೆ US ಇಂಡಿಯಾದ ಜೆಮ್ ಮತ್ತು ಜ್ಯುವೆಲ್ರಿ ಎಕ್ಸ್ಪೋರ್ಟ್ನ 25% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ಸೋಲಾರ್ ಸೆಕ್ಟರ್ಗೂ ಕೂಡ ಒಂದು ಸ್ಟ್ರಾಂಗ್ ಬೆನಿಫಿಟ್ ಕಾಣಬಹುದು. ವಾರಿ ಎನರ್ಜೀಸ್ನ ಆರ್ಡರ್ ಬುಕ್ಸ್ನ 59% ಅಮೆರಿಕದಿಂದ ಬರುತ್ತೆ. ಟ್ಯಾರಿಫ್ಸ್ 50%ನಿಂದ 18%ಗೆ ಕಮ್ಮಿ ಆಗಿರೋದ್ರಿಂದ ಎಕ್ಸ್ಪೋರ್ಟ್ಸ್ ಮತ್ತು ಮಾರ್ಜಿನ್ ಸುಧಾರಿಸಬಹುದು, ಹೆಚ್ಚಾಗಬಹುದು. ಒಟ್ಟಾರೆ ಈ ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಮಾರ್ಕೆಟ್ಗೆ ಒಂದು ಸ್ಟ್ರಕ್ಚರಲ್ ಪಾಸಿಟಿವ್ ಸಿಗ್ನಲ್ ಅನ್ನು ಕೊಟ್ಟಿದೆ, ವಿಶೇಷವಾಗಿ ರಫ್ತು ಮತ್ತು ಸ್ಪರ್ಧಾತ್ಮಕತೆಯ ದೃಷ್ಟಿಯಿಂದ. ಒಂದು ನೆನಪಿಟ್ಕೊಳ್ಳಿ, ನಾವು ಡಿಸ್ಕಸ್ ಮಾಡಿರುವಂಥ ಈ ಸೆಕ್ಟರ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ಸ್ ಆಗಿರ್ಬೋದು, ಇದು ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅಲ್ಲ. ಟ್ರಂಪ್ ಅನ್ಪ್ರೆಡಿಕ್ಟಬಲ್ ಆಗಿರುವಂತಹ ವ್ಯಕ್ತಿ, ಹಾಗಾಗಿ ಶಾರ್ಟ್ ಟರ್ಮ್ ವೊಲ್ಯಾಟಿಲಿಟಿಯ ಅಪಾಯ ಅಂತೂ ಇದ್ದೇ ಇದೆ. ಹಾಗಾಗಿ ಜಾಗರೂಕತೆಯಿಂದ ನಿಮ್ಮ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತಗೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.